ವಿಜಯನಗರ ವಿಧಾನಸಭಾ ಕ್ಷೇತ್ರದ ರಾಜ್ಕುಮಾರ್ ವಾರ್ಡ್ನಲ್ಲಿ ಸಮಾಜ ಸೇವಕರಾದ ಸೋಮಶೇಖರ್ ಆರ್ಜಿಎಸ್ ಗೌಡರವರ ಹುಟ್ಟುಹಬ್ಬ ಆಚರಣೆ. ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಹುಟ್ಟುಹಬ್ಬ ಆಚರಣೆಯ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿದರು. ಹಾಗೂ ಸ್ನೇಹಿತರು, ಬಂಧು ಮಿತ್ರರು, ಅಭಿಮಾನಿಗಳು ಹೂಗುಚ್ಚ, ಹೂವಿನ ಹಾರ ಹಾಕುವ ಮೂಲಕ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಹುಟ್ಟುಹಬ್ಬ ಆಚರಣೆಯನ್ನ ಬೃಹತ್ ಕೇಕ್ ಕತ್ತರಿಸಿ ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿದರು. ಹುಟ್ಟುಹಬ್ಬದ ಪ್ರಯುಕ್ತ ಹೆಲ್ತ್ ಕ್ಯಾಂಪ್, ರಕ್ತದಾನ ಶಿಬಿರ, ಶುಗರ್, ಬಿಪಿ ತಪಾಸಣೆ ಹಾಗೂ ಇಸಿಜಿ ಕಣ್ಣಿನ ತಪಾಸಣೆ ಶಿಬಿರವನ್ನ ಏರ್ಪಡಿಸಲಾಗಿತ್ತು. ಆಗಮಿಸಿದ ಎಲ್ಲರಿಗೂ ಬಿರಿಯಾನಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಕಾರ್ಯಕ್ರಮದ ಕೊನೆಯಲ್ಲಿ ಸೋಮಶೇಖರ್ ಅವರು ತಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು. 7 ಗಂಟೆಯಿಂದ ಸತತವಾಗಿ ಈ ಕಾರ್ಯಕ್ರಮನ ಪ್ರಾರಂಭ ಮಾಡಿ ಎಲ್ಲರಿಗೂ ಫ್ರೀ ರಕ್ತ ಶಿಬಿರ, ಫ್ರೀ ನಮ್ಮ ಐ ಕ್ಯಾಂಪು ಹಾಗೂ ಇಸಿಜಿ ಹಾಗೂ ಸೀರೆ ವಿತರಣಾ ಕಾರ್ಯಕ್ರಮ, ಆಮೇಲೆ ಸ್ವೀಟು, ಬಿರಿಯಾನಿ ಎಲ್ಲ ಮಾಡ್ಕೊಂಡು ಪಾಪ ಬೆಳಗ್ಗೆಯಿಂದ ಇಲ್ಲೇ ಇದ್ದಾರೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ನನ್ನ ಕ್ಷೇತ್ರದ ಜನರಿಗೆ ನಾನೇನು ಎಲೆಕ್ಷನ್ನು ಅದು ಇದು ಅಂತ ನಾನು ನಿಂತ್ಕೊಳಕಲ್ಲ. ನಾನು 20 ವರ್ಷದಿಂದ ಈ ಕೆಲಸ ಮಾಡ್ತಾನೆ ಇದ್ದೀನಿ. ಕರೋನಾದಲ್ಲಿ 2 ವರ್ಷ ಸತತವಾಗಿ ಎಲ್ಲ ಮನೆಗೂ ಹೋಗಿ ಮಾಡಿದ್ದೀನಿ. ಹಾಗೂ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ಗೆ ಫ್ರೀ ಬುಕ್ಸು, ಫ್ರೀ ಬ್ಯಾಗ್ಸು, ಫ್ರೀ ಡ್ರೆಸ್ಸು, ಚಿನ್ನದ ಮೂಗುಬಟ್ಟುಗಳು ಎಲ್ಲ ನನ್ನ ಕಾನ್ಸ್ಟಿಟ್ಯೂನ್ಸಿ ಹೆಣ್ಮಕ್ಳುಗಳಿಗೆ ಎಲ್ಲ ತರಹದ ಕಾರ್ಯಕ್ರಮಗಳನ್ನ ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಈ ಸಲ ವಿಭಿನ್ನವಾಗಿ ರಕ್ತ ಶಿಬಿರವನ್ನು ಏರ್ಪಡಿಸಿ ಸಕ್ಸಸ್ಫುಲ್ ಆಗಿದೆ. ಎಲ್ಲರೂ ನಮ್ಮ ಏರಿಯಾದ ಅಕ್ಕ ತಂಗಿದಿರು, ಅಣ್ಣ ತಮ್ಮಂದಿರು ಖುಷಿಯಾಗಿ ಹೋಗಿದ್ದಾರೆ. ಇನ್ನ 3 ತಿಂಗಳು ಈ ತರ ಕಾರ್ಯಕ್ರಮ ಮಾಡಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಾನು ಪಕ್ಷೇತರ ನಿಂತರೂ ಗೆಲ್ತೀನಿ, ನಿಮ್ಮ ಆಶೀರ್ವಾದ ಇರುತ್ತೆ ಅಂತ ನನ್ಗೆ ಗೊತ್ತು. ಆದ್ರೆ ಸದಾ ನಮ್ಮ ರಾಜಾಜಿನಗರ ರಾಜ್ಕುಮಾರ್ ವಾರ್ಡ್ನ ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು, ಒಗ್ಗಟ್ಟಾಗಿ ನಮ್ಮ ಜೊತೆ ಇರಬೇಕು. ಸದಾ ನಾವು ನಿಮ್ಮ ಜೊತೆ ಇದ್ದೇ ಇರ್ತೀವಿ. ಒಳ್ಳೇದಾಗ್ಲಿ. ಇನ್ನ 1 ಅವರ್ ರಕ್ತ ಶಿಬಿರ ನಡೀತಾನೆ ಇದೆ. ಇನ್ನು ಇಸಿಜಿ ಇದೆ. ದಯವಿಟ್ಟು ಎಲ್ಲರೂ ಬಂದು ಮಾಡಿಸ್ಕೊಳ್ಬಹುದು. ಹಾಗೂ ಈಗ ಹಲೋ, ನಾನು ಇವಾಗ ಹೇಳ್ಬೇಕು ಅಂದ್ರೆ, ರಾಜ್ಯದ ಇಡೀ ಇಂಡಿಯಾದಲ್ಲಿ ಕರ್ನಾಟಕ ರಾಜ್ಯ ಶಾಂತಿಯುತ ರಾಜ್ಯ. ಇದನ್ನು ನಾವು ಯಾವತ್ತೂ ಅವರು ಬಿಜೆಪಿ ಅಂತೆ, ಇವರು ಇದಂತೆ, ಹಿಂದೂ ಮುಸ್ಲಿಮ್ಸ್ ಅಂತ ನಾವು ಯಾವುದು ಅಳಗೆ ಎಳೆಯಬೇಡ್ದು. ಹಾಗೂ ನಾವು ಏನ್ ಮಾಡಬೇಕು, ಇದು ಎಲ್ಲ ಭಾಗ್ಯಗಳು ಫ್ರೀಯಾಗಿ ನಡೀತಾ ಇದೆ ನಮ್ಮಲ್ಲಿ. ಇದನ್ನ ಸತತವಾಗಿ ಈ ಭಾಗ್ಯಗಳನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗಿದೆ, ಸಮೃದ್ಧಿಯಾಗಿದೆ ನಾಡು ಅಂದ್ರೆ ಕರ್ನಾಟಕ ನಾಡು. ಜೈ ಹಿಂದ್, ಜೈ ಕರ್ನಾಟಕ. ಅಲ್ಲ, ನಿಲ್ತೀನಿ. ನಾನು ಮಾಡಿದ್ದೀನಿ. ಎಲ್ಲರೂ MLA ನಿಂತ್ಕೊಳ್ಳಿ ಅಂದ್ರು, ನನಗೆ ಬೇಡ. ಈಗ ಕಾರ್ಪೊರೇಷನ್ ಎಲೆಕ್ಷನ್ ಇದೆ, ನಿಲ್ತೀನಿ. ಈಗ ನಮ್ಮ ಅಣ್ಣ ತಮ್ಮಂದಿರು ಇದ್ದಾರೆ, ಎಲ್ಲರೂ ಇರಲಿ. ನಾನು ಹೇಳಿದ್ರೆ ನಿಲ್ತೀನಿ. ಯಾವುದಕ್ಕೆ ಆಗಲಿ ನಿಲ್ತೀನಿ. ನಾವು ತಲೆ ಕೆಡಿಸ್ಕೊಂಡವರಲ್ಲ, ಎದರ ಮಕ್ಕಳಲ್ಲ. ನಾವು ಎಲ್ಲದಕ್ಕೂ ಧೈರ್ಯವಾಗಿ ನಿಲ್ಲವ್ರೆ, ಎಲ್ಲರ ಪರವಾಗಿ ನಿಲ್ಲವ್ರೆ. ನಾವು ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳಂತ ಹೇಳುತ್ತಾ, ಎಲ್ರಿಗೂ ಸದಾ ನಿಮ್ಮ ಜೊತೆ ನಾನು ಇದ್ದೀನಿ. ರಾಜ್ಕುಮಾರ್ ವಾರ್ಡಿನ ಎಲ್ಲ ಅಕ್ಕ ತಂಗಿದಿರಿಗೆ, ಅಣ್ಣ ತಮ್ಮಂದಿರಿಗೆ ನಾನು ಮನೆ ಮಗನಾಗಿರ್ತೀನಿ. ಯಾವತ್ತೂ ಇದ್ದೇ ಇದ್ದೀನಿ, ಇದ್ದೂ ಇರ್ತೀನಿ. ಥ್ಯಾಂಕ್ ಯು. ಜೈ ಕನ್ನಡ, ಜೈ ಕರ್ನಾಟಕ. ಖಂಡಿತ ನಮ್ಮ ಅಣ್ಣ ಅವರು. ಸೊ ನಮ್ಮ ಒಂದು ಏನಂದ್ರೆ ನಮ್ಮ ವಾರ್ಡ್ಗೆ ಒಳ್ಳೇದು ಮಾಡ್ಬೇಕು ಅಂತ ಒಂದು ನಮ್ಗೆ ಅಭಿಪ್ರಾಯ ಇದೆ. ಏನೇ ಆದ್ರೂ ನಮ್ಮ ಅಣ್ಣ ನಡ್ಸ್ಕೊಡ್ಬೇಕು. ಅವರು ನಿಲ್ಲದೆ ಹೋಗ್ಲಿ, ಸಮಾಜ ಸೇವೆ ಮುಂದುವರಿಗಿದ್ರೆ ಇದೇ ತರ ಜನಕ್ಕೆ ಅನುಕೂಲಗಳು ಯಾವತ್ತು ನಾವು ಮಾಡ್ಕೊಡ್ಬೇಕು. ಜನ ಕಷ್ಟಕ್ಕೆ ನಾವು ಭಾಗಿಯಾಗ್ತೀವಿ. ಒಳ್ಳೇದು, ದುಃಖಕ್ಕೆ, ಸಂತೋಷಕ್ಕೆ ಎಲ್ಲದಕ್ಕೂ ನಾವು ಇರ್ತೀವಿ. ಏನಂದ್ರೆ ನಮ್ಮ ಒಂದು ಚಾನ್ಸ್ ಸಿಗ್ಬೇಕು ಅಂತ ನಮ್ಗೊಂದು ಆಸೆ ಇದೆ. ದೇವ್ರ ಇಚ್ಛೆ, ಜನರ ಅಭಿಪ್ರಾಯ ಇದೆ. ನಾವು ಜನರ ಸೇವೆ ಹೋಗ್ತೀವಿ. ಖಂಡಿತ ಕೆಲ್ಸ್ಕೊಂಡ್ಬಿಡ್ತೀವಿ. ಹಂಗೆ ನಮ್ಗೆ ಬಂದವ್ರಿಗೆ ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವೇನಿಲ್ಲ, ನಾವು ಮುಂದಕ್ಕೆ ನಾವು ಗೆಲ್ಲುವಂತ ಒಂದು ಅಭಿಪ್ರಾಯ ಮಾಡ್ತೀವಿ. ಗೆದ್ದಿಲ್ಲ ಅಂದ್ರು ಏನೇ ಮಾಡಿದ್ರು ಅಣ್ಣ ಸೇವೆ ಇವತ್ತು ಹಿಂಗೆ ನಮ್ಗೆ ಅಭಿಪ್ರಾಯ ಕೇಳಬೇಕಾಗುತ್ತೆ. ಜನ ಏನೇನು ಬೆಂಬಲಿಸ್ತಾರೆ. ಸಂಸತ್ ಶುಭಾಶಯ.